ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಮುಂದಿನ ಸೋಮವಾರ ನಮ್ಮದು ಇಂಗ್ಲಿಷಲ್ಲಿ ಕ್ಲಾಸಸ್ ಇರ್ತಕ್ಕಂಥದ್ದು ರಾತ್ರಿ 10:30 ಇಂದ 11:30. ಸಾಧಾರಣವಾಗಿ 2 ವಿಚಾರಗಳು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ನಾವು ಕೆಲಸದಿಂದ ಬರೋದೇ 8:30, 9 ಕಾಲಾಗ್ಬಿಡುತ್ತೆ ಸರ್, ನಾವು ಅದಕ್ಕೆ ಆ ಕಾರಣದಿಂದ ನಾವು ಸ್ವಲ್ಪ ಕಲಿಯಕ್ಕಾಗಲ್ಲ ಅಂತಕ್ಕಂಥವ್ರು, ಸ್ವಲ್ಪ ಇಂಗ್ಲಿಷ್ ಅರ್ಥ ಆಗುತ್ತೆ, ಇಂಗ್ಲಿಷಲ್ಲಿ ಕಲಿಬಹುದು ಅಂತಕ್ಕಂಥ ಆಸಕ್ತಿ ಇರ್ತಕ್ಕಂಥವ್ರು 1 ಅವರ್ ಕ್ಲಾಸಸ್ ಇರುತ್ತೆ, 30 ದಿವಸ ಇರುತ್ತೆ. ಯೂಶಲಿ ಕನ್ನಡ ಏನಾಗುತ್ತೆ, ನಾವು 2 ಅವರ್ ಮಾಡ್ತೀವಿ, 15 ದಿವಸ. ಇದು 1 ಅವರ್ ಮಾಡ್ತೀವಿ, 30 ಡೇಸ್. ಯಾಕಂದ್ರೆ 10:30 ಸ್ಟಾರ್ಟ್ ಮಾಡೋದ್ರಿಂದ 12:30ವರೆಗೂ ಹೋಗೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಸೊ 10:30 ಇಂದ 11:30 ಅಷ್ಟೇ ನೈಟ್. ಒಂದು 30 ದಿವಸ, ಸ್ಯಾಟರ್ಡೆ ಸಂಡೇ ಬಿಟ್ಟು 30 ಡೇಸ್, ವಾರದಲ್ಲಿ 5 ದಿವಸ ಆ ರೀತಿ ನಾವು ತಗೊಂಡಾಗ ಒಟ್ಟು 30 ಡೇಸ್ ಪ್ರೋಗ್ರಾಮು 1 ಅವರ್ ಇರ್ತಕ್ಕಂಥದ್ದು. ಸೊ ಆಸಕ್ತಿ ಇರೋರು ಇಂಗ್ಲಿಷ್ ಪರವಾಗಿಲ್ಲ, ಜಾಯ್ನ್ ಆಗ್ತೀನಿ. ಅಥವಾ ಇಂಗ್ಲಿಷಲ್ಲೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಂತ ಕೆಲವರು ಯಾರಾದ್ರೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರು ಇದ್ದು ಜ್ಯೋತಿಷ ಕಲಿಬೇಕು ಅನ್ನೋರು ನಮಗೆ ಕೆಳಗಡೆ ಹೋಗ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ವಾಟ್ಸ್ಆ್ಯಪ್ ಮಾಡಿ. ಬಹಳ ಇಂಪಾರ್ಟೆಂಟ್ ಆಗಿ ವಾಟ್ಸ್ಆ್ಯಪ್ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಹಾಗೆ ಏಪ್ರಿಲ್ 22ನೇ ತಾರೀಕು ನಮ್ಮ ಕನ್ನಡದ 101ನೇ ಬ್ಯಾಚ್ ಇರ್ತಕ್ಕಂಥದ್ದು, 101ನೇ ಬ್ಯಾಚ್. ಸೊ ಇಷ್ಟು ವಿಚಾರ. ಜ್ಯೋತಿಷ್ಯದಲ್ಲಿ ಒಂದು ಕೆಲವು ವಿಚಾರಗಳು ಹೇಳಬೇಕು ಅಂತಂದ್ರೆ, ಮೊಟ್ಟ ಮೊದಲದಾಗಿ ದಶೆಗಳಲ್ಲಿ ಚೆನ್ನಾಗಿತ್ತು ಅಂತಂದಾಗ ಕೆಲವೊಂದ್ಸತಿ ಏನಾಗುತ್ತೆ, ವರ್ಕ್ ಆಗಲ್ಲ. ಯಾಕೆ? ಒಬ್ಬರಿಗೆ 45 ವರ್ಷ ಆದ್ಮೇಲೆ ಒಳ್ಳೆ ಯೋಗ ಬರುತ್ತೆ, ಒಳ್ಳೆ ಅಧಿಕಾರ ಬರುತ್ತೆ ಅಂತ ಅನ್ಕೊಳ್ಳೋಣ. 45 ವರ್ಷ ಆದ್ಮೇಲೆ ಯಾವುದೋ ಒಂದು ಗ್ರಹ ಅಲ್ಲಿ 10ನೇ ಮನೆನೋ ಅಥವಾ ವೃತ್ತಿಲಿ ಬೇಕಾಗಿರ್ತಕ್ಕಂಥ 6ನೇ ಮನೆ, 11ನೇ ಮನೆ, ಯಾವುದೋ ಒಂದು ಸೂಚನೆ ತೋರಿಸ್ತಕ್ಕಂಥ ಒಂದು ದಶ ಬರುತ್ತೆ 45 ಆದ್ಮೇಲೆ. 40 ಆದ್ಮೇಲೆ ಅಂತ ಇಟ್ಕೊಳ್ಳೋಣ. ಈ 25ರಿಂದ 40 ಯಾವ ಕೆಲಸನೂ ಮಾಡಿದಲೆ 40ರಲ್ಲಿ ದಶ ಬಂದ ತಕ್ಷಣ ಯೋಗ ಚೆನ್ನಾಗಿದೆ ಅಂತಂದ್ರೆ ಅದು ವರ್ಕ್ ಆಗಲ್ಲ. ಅಸ್ಟ್ರಾಲಜಿ ಒಬ್ಬ ಮನುಷ್ಯನ ಒಂದು ಪ್ರಯತ್ನ ಕೂಡ ನೋಡುತ್ತೆ. ಇವತ್ತಿನ ದಿವಸ ದೇಶದ ಪ್ರಧಾನಿ ಆಗಿರ್ತಕ್ಕಂಥ ಮೋದಿಯವರು ಪ್ರಧಾನಿ ಆಗ್ತಕ್ಕಂಥ ಒಂದು ಯೋಗ ಸೂರ್ಯ ದಶದಲ್ಲಿ ಬಂತು. 2012, 13, 14 ಯಾವುದೋ ಒಂದು ಟೈಮಲ್ಲಿ ಬಂತು. ಸೊ ಫಾರ್ ಎಕ್ಸಾಂಪಲ್, ಅವ್ರು ಮನೇಲೇ ಕೂತ್ಕೊಂಡಿದ್ದು ಸೂರ್ಯದಶ ಬಂದಾಗ ವಿಧಿ ಅವ್ರನ್ನ ಮನೆ ಕರ್ಕೊಂಡೋಗಿ, ಬಾರಪ್ಪ ನಿನಗೆ ಟೈಮ್ ಬಂದಿದೆ, ಈಗ ಕರ್ಕೊಂಡೋಗಿ ನಿಮಗೆ ಸಿಂಹಾಸನದ ಮೇಲೆ ಕೂರಿಸಿ ನಿಮಗೆ PM ಪೋಸ್ಟ್ ಕೊಡಿಸ್ತೀನಿ ಬಾ ಅಂತ ವಿಧಿ ಕರ್ಕೊಂಡೋಗಲ್ಲ. ಅದ್ರ ಹಿಂದೆ ಅದಕ್ಕೆ ಹಾಕಿರ್ತಕ್ಕಂಥ ಎಫರ್ಟ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದಾಗ ಆ ದಶ ಬಂದಾಗ ಅಲ್ಲ ಆಯ್ತು. ಇದನ್ನ ಭಗವದ್ಗೀತೆಯಲ್ಲೂ ಕೊಟ್ಟಿರೋದು ಅದೇನೆ. ನಿನ್ನ ಕೆಲಸ, ನಿನ್ನ ಕಾರ್ಯ ಮಾಡ್ತಾ ಹೋಗ್ತಾ ಇರು. ನಿನ್ನ ಕರ್ಮಾನುಸಾರ ನಿನಗೆ ಮೇಲಕ್ಕೆ ಹಾಕಬೇಕು, ಕೆಳಗೆ ಹಾಕಬೇಕು, ತಲೆ ಕೆಡಿಸ್ಕೊಳ್ಬೇಡ. ಎಫರ್ಟ್ ಈಸ್ ಇಂಪಾರ್ಟೆಂಟ್. ಎಫರ್ಟ್ ಈಸ್ ಇಂಪಾರ್ಟೆಂಟ್. ಅಸ್ಟ್ರಾಲಜಿಲೂ ಅಷ್ಟೇನೆ. ಅಸ್ಟ್ರಾಲಜಿನೂ ಕೂಡ ಯಾರು ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಅಲ್ಲಿರ್ತಕ್ಕಂಥ ಫಲಗಳನ್ನ ಕೊಡುತ್ತೆ ಕರ್ಮಾನುಸಾರ. ಯಾರು ಕಷ್ಟಪಡ್ತಾ ಇರ್ತಾರೆ, ದಶ ಸ್ವಲ್ಪ ಚೆನ್ನಾಗಿರಲ್ಲ, ಕೆಳಗೆ ಬೀಳಿಸಿರುತ್ತೆ, ಆದ್ರೆ ಅಲ್ಲೊಂದು ಡಿಸ್ಕೌಂಟ್ ಇರುತ್ತೆ. ದಟ್ ಈಸ್ ದಿ ರೂಲ್ ಆಫ್ ಅಸ್ಟ್ರಾಲಜಿ. ಅಲ್ಲೊಂದು ಡಿಸ್ಕೌಂಟ್ ಇರುತ್ತೆ. ಇವನು ಕಷ್ಟಪಟ್ಟಿದ್ದಾನೆ, ಕರ್ಮದ ಪ್ರಕಾರ ಸ್ವಲ್ಪ ಕೆಳಗೆ ಬೀಳಿಸಿದೀವಿ, ಆದ್ರೆ ಪಾತಾಳಕ್ಕೆ ಬೀಳಿಸೋದು ಬೇಡ, ಸ್ವಲ್ಪ ಎತ್ತಿ ಮೇಲಿಟ್ಟಿರೋಣ, ಬಿಕಾಸ್ ಹಿ ಹಸ್ ವರ್ಕ್ಡ್ ಹಾರ್ಡ್. ಈ ರೂಲ್ಸ್ ಎಲ್ಲ ನಾವು ಜ್ಯೋತಿಷ್ಯದಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಯಾರೋ ಏನೋ ಇಲ್ಲ, ಸೆಕೆಂಡ್ PUC ಮುಗಿಸ್ಕೊಂಡ್ಬಿಡ್ತಾರೆ,
ಡಿಗ್ರಿ ಹೋದ್ರು ಬಿಟ್ರು ಹುಟ್ಟು ಸೋಂಬೇರಿ ಆಗಿರ್ತಾರೆ. ಯಾವುದೋ ಒಂದು ದಶಾ ಬರುತ್ತೆ, ಲಾಸ್ ಆಗೋ ದಶಾ ಅಂತ ಇಟ್ಕೊಳ್ಳೋಣ. ಅಪ್ಪ ಅಮ್ಮನ ಹತ್ರ ಗಲಾಟೆ ಮಾಡಿಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಆ ಫಾರಂ ಮಾಡ್ತೀನಿ, ಈ ಫಾರಂ ಮಾಡ್ತೀನಿ, ಒಂದು ಅಂಗಡಿ ಇಡ್ತೀನಿ, ಇದು ಅಂಗಡಿ ಇಡ್ತೀನಿ, ತರಕಾರಿ ಅಂಗಡಿ ಇಡ್ತೀನಿ, ಅಥವಾ ದಿನಸಿ ಅಂಗಡಿ ಇಡ್ತೀನಿ, ಸ್ಪೇರ್ ಪಾರ್ಟ್ಸ್ ಅಂಗಡಿ ಇಡ್ತೀನಿ, ಬರೀ ಇಂಥವೇ. ದಶಾದಲ್ಲಿ ಲಾಸ್ ಕಾಂಬಿನೇಷನ್, ಅವರಿಂದ ದುಡ್ಡು ತಗೊಂಡು ಲಾಸ್ ಆಗೋದು. ಯಾಕಂದ್ರೆ ಅನುಭವ ತಗೊಂಡಿರ್ಲಿಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ದಶಾನು ಬ್ಯಾಡ್ ಆಗಿತ್ತು, ಹೋಯ್ತು. ಮುಂದಿನ ದಶಾ ಚೆನ್ನಾಗಿದೆ, ಬಿಸ್ನೆಸ್ ಅಲ್ಲಿ ಚೆನ್ನಾಗಿದೆ, ಇಲ್ಲೆಲ್ಲ ಹಾಳು ಮಾಡಿಕೊಂಡು ಮುಂದಿನ ದಶಾ ಚೆನ್ನಾಗಿ ಬಂದಾಗ ವರ್ಕ್ ಆಗಲ್ಲ. ಈ ಒಂದು ಡೌನ್ ಆಗಿರ್ತಕ್ಕಂಥ ದಶದಲ್ಲಿ ಯಾರ ಹತ್ರ ಆದ್ರೂ ಅಂಗಡಿಗೆ ಹೋಗಿ ಕೆಲಸ ಮಾಡಿ, ಯಾವ್ದಾದ್ರು ಒಂದು ಸ್ಪೇರ್ ಪಾರ್ಟ್ಸ್ ಅಂಗಡಿಗೆ ಹೋಗಿ ಒಂದು ಹೆಲ್ಪರ್ ಆಗಿ ಸೇರ್ಕೊಂಡು, ಅಥವಾ ಸೇಲ್ಸ್ ಆಗಿ ಸೇರ್ಕೊಂಡು, ಅಥವಾ ಯಾವುದೋ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಚೆನ್ನಾಗಿ ಅನುಭವ ಪಡೆದು ಒಂದು ಬಿಸ್ನೆಸ್ ಅಲ್ಲಿ ಒಂದು ಐಡಿಯಾ ಬಂದಿದೆ ಅಂತ ತಿಳ್ಕೊಂಡು, ನಮ್ಮ ಕರ್ಮನ ಜಾತಕದಲ್ಲಿ ನೋಡಿಕೊಂಡು, ನನಗೆ ಅದು ಹಾಕಿದ್ರೆ ನನಗೆ ಲಾಭ ಇದೆಯಾ ಅಂತ ನೋಡಿಕೊಂಡು ಹೋದ್ರೆ ನಮಗೆ 100% ಲಾಭ ಬರುತ್ತೆ. ಅದು ಬಿಟ್ಬಿಟ್ಟು ಅಪ್ಪನ ಹತ್ರ ದುಡ್ಡು ತಗೊಂಡು ಯಾವುದೋ ಒಂದು ಬಿಸ್ನೆಸ್ ಮಾಡಿ ಅನುಭವ ಇಲ್ಲದೆ ಲಾಸ್ ಆಗಿ ಮನೇಲಿ ಕೂತ್ಕೊಂಡು, ಈಗ ನೋಡಿದ್ರೆ ಜಾತಕ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳಿ ಅವಾಗ ಅಪ್ಲೈ ಮಾಡಿದ್ರೆ ವರ್ಕ್ ಆಗಲ್ಲ. ಅನುಭವನೂ ಆಗಿರ್ಬೇಕಲ್ಲಿ, ಲಾಸಿನ ಅನುಭವ ಅಲ್ಲ, ಕೆಲಸದ ಅನುಭವ ಆಗಿರ್ಬೇಕು. ಸೊ ಆ ರೀತಿ ಅಸ್ಟ್ರಾಲಜಿನ ಅದೇ ಡ್ರೈವ್ ಮಾಡುತ್ತೆ ಅನ್ನೋ ಒಂದು ವಿಚಾರ ತಲೆಯಿಂದ ತೆಗೆದಾಕಿ, ಎಲ್ಲರೂ ಪ್ರತಿಯೊಬ್ಬರು ಅಷ್ಟೇ ತಲೆಯಿಂದ ತೆಗೆದಾಕಿ. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಅದನ್ನ ಯೋಗ್ಯತೆ ಅಂತ ಕರಿತೀವಿ. ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ಬರ್ತಕ್ಕಂಥ ಒಂದು ರಿಸಲ್ಟ್ ಯೋಗ ಅಂತ ಕರಿತೀವಿ. ಸೊ ಎಲ್ಲರೂ ಕೇಳ್ತಾರೆ, ಸರ್ ಜಾತಕದ ಪ್ರಕಾರ ನಡೆಯಂಗಿದ್ರೆ ಮತ್ತೆ ಹಾರ್ಡ್ ವರ್ಕ್ ಏನು ಬೆಲೆ ಇಲ್ವಾ? ಹಾರ್ಡ್ ವರ್ಕ್ ಈಸ್ ಯೋಗ್ಯತೆ, ಹಾರ್ಡ್ ವರ್ಕ್ಗೆ ರಿಸಲ್ಟ್ ಈಸ್ ಯೋಗ. ಅದನ್ನೇ ಸಾಕಷ್ಟು ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದೀನಿ. ತುಂಬಾ ಜನ ಹಾರ್ಡ್ ವರ್ಕ್ ಮಾಡ್ತಾರೆ, ಯೋಗ್ಯತೆ ಯಾವ್ದ್ರಲ್ಲಿ? UPSCಲಿ. ಕೆಲವರು ಮಾತ್ರ ಸೆಲೆಕ್ಟ್ ಆಗ್ತಾರೆ, ಯೋಗ. ಸೊ ಎರಡೂ ಕೂಡ್ ಬರ್ಬೇಕಲ್ಲಿ, ಎರಡೂ ಕೂಡ್ ಬಂದ್ರೆ ಮಾತ್ರ ಆಗೋದು. ಸಾಕಷ್ಟು ಜನ ಈಗೆಲ್ಲ ಎಲೆಕ್ಷನ್ ಟೈಮು, ತುಂಬಾ ಜನ ಎಲ್ಲ ಇದು ರಾಜಕೀಯ ಅಂದ್ರೆ ಬಹಳ ಇಷ್ಟ, ಕಾರ್ಯಕರ್ತರಾಗಿ ತುಂಬಾ ಕಡೆ ಓಡಾಡ್ತಾ ಇರ್ತಾರೆ, ಹಂತವಾಗಿ ಬೆಳೀತಾರೆ. ಅಲ್ಲಿ ಒಂದು ಯೋಗ್ಯತೆ ಇದೆ. ಜಾತಕದಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ರೆ ಯೋಗ ಇದೆಯಾ? ಅವೆರಡೂ ಕೂಡಬೇಕು. ಅವೆರಡು ಕೂಡಿದಾಗ ಬರುತ್ತೆ. ಯಾವತ್ತೂ ಎಲ್ಲೂ ಕೆಲಸ ಮಾಡಿಲ್ಲ, ಯಾವ ಕ್ಷೇತ್ರದಲ್ಲಿ ಏನೂ ಮಾಡಿಲ್ಲ, ಓಡಾಡಿಲ್ಲ, ಇಲ್ಲಿ ಯೋಗ ಬಂದ್ಬಿಟ್ಟಿದೆ, ಇಲ್ಲಿ ಯೋಗ್ಯತೆನೇ ಇಲ್ಲ, ಅದು ಎಲ್ಲಿಂದ ಕೂಡುತ್ತೆ? ಸೊ ಅಸ್ಟ್ರಾಲಜಿ ಇಸ್ ಎ ಮಿಕ್ಸ್ಚರ್ ಆಫ್ ಯೋಗ್ಯತೆ ಅಂಡ್ ಯೋಗ. ರ್ಯಾಂಕ್ ಬರೋ ಯೋಗ ತೋರಿಸ್ತಾ ಇರುತ್ತೆ. ಓದೇ ಇಲ್ಲ ಅಂದ್ರೆ ಎಲ್ಲಿಂದ ರ್ಯಾಂಕ್ ಬರುತ್ತೆ? ಇಲ್ಲಿ 10ನೇ ಮನೆ ಹೆಸರು ತಂದು ಕೊಡ್ತಕ್ಕಂಥದ್ದು ನಾನು ಎಷ್ಟೋ ಜಾತಕದಲ್ಲಿ ನೋಡಿದ್ದೀನಿ. ರ್ಯಾಂಕ್ ಬರೋವನಿಗೂ 10ನೇ ಮನೆ, ಜಸ್ಟ್ ಪಾಸ್ ಆದವನಿಗೂ 10ನೇ ಮನೆ. ಆ 10ನೇ ಮನೇಲಿ ಆ ಕಡೆ ಈ ಕಡೆ ಮನೆಗಳು ಸ್ವಲ್ಪ ಜಾಸ್ತಿ ತೋರಿಸುತ್ತೆ, ಅವ್ರಿಗೆ ರ್ಯಾಂಕ್ ಬರುತ್ತೆ. ಆ 10ನೇ ಮನೆ ಅಕ್ಕಪಕ್ಕ ಸ್ವಲ್ಪ ಮನೆಗಳು ಕಮ್ಮಿ ತೋರಿಸಿರುತ್ತೆ ಕಾಂಬಿನೇಷನ್ ಅಲ್ಲಿ, ಅವ್ನು ಜಸ್ಟ್ ಪಾಸ್ ಆಗಿರ್ತಾನೆ. 10ನೇ ಮನೆನೆ ಹೆಸರು ಉಳಿಸುತ್ತೆ ಅಷ್ಟೇ. ಅದು ಹತ್ತಿರೋದ್ರಿಂದ ಒಂದ್ಸತಿ ಓದ್ದಲೆ ಒಂದ್ ಸ್ವಲ್ಪ ಸುಮ್ಮನೆ ಹಂಗೆ ನೋಡಿಕೊಂಡು ಹಂಗು ಹಿಂಗು ಮಾಡ್ಕೊಂಡು ಪಾಸ್ ಆಗ್ತಾನೆ ಅಷ್ಟೇ. ಸ್ವಲ್ಪ ಯೋಗ್ಯತೆ ಯೋಗ ಎರಡು ಮಿಕ್ಸ್ ಆಗಿ ಜಸ್ಟ್ ಪಾಸ್. ಆ ಯೋಗ್ಯತೆನ ಜಾಸ್ತಿ ಮಾಡಿಕೊಂಡು ಇಲ್ಲಿರೋ ಯೋಗನ ಕಂಪೇರ್ ಮಾಡ್ಕೊಂಡ್ರೆ ರ್ಯಾಂಕ್. ಇದು ಕರ್ಮವನ್ನ ತೋರಿಸುತ್ತೆ. ಈಗ ಇರ್ತಕ್ಕಂಥ ಕರ್ಮನ ಸ್ವಲ್ಪ ಬದಲಾಯಿಸಕ್ಕೆ ಯೋಗ್ಯತೆ ತೋರಿಸುತ್ತೆ. ಇದು ಸ್ವಲ್ಪ ನಾನು ಹೇಳೋದು ಸ್ವಲ್ಪ ಕೆಲವ್ರಿಗೆ ಕನ್ಫ್ಯೂಸ್ ಆಗ್ಬೋದು, ಬಟ್ ಒಂದ್ ತಿಳ್ಕೊಳ್ಳಿ, ಫೈನಲ್ ಆಗಿ ನಾನು ಹೇಳೋದು, ಕೆಲಸಕ್ಕೆ ಹೋದಾಗ ನಿಮಗೆ ಇಂಟರ್ವ್ಯೂ ಆಗುತ್ತೆ, ಕೆಲಸ ಸಿಗುತ್ತೆ ಅಂತಿದ್ರೆ ಪ್ರಯತ್ನನೇ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಮನೆಗೆ ಬಂದು ಪೋಸ್ಟ್ ಅಲ್ಲಿ ನಿಮ್ಗೆ ತಗೊಳ್ಳಿ ಕೆಲಸ ಬಂದಿದೆ ತಗೊಳ್ಳಿ ಅಂತ ಯಾವುದು ಬರಲ್ಲ. ಹೋಗ್ಬೇಕು, ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಅಲ್ಲಿ ಕಾಂಪಿಟೇಷನ್ ಇರುತ್ತೆ, ಅವ್ರಿಗಿನ ಬೆಸ್ಟ್ ಆಗಿ ನೀವು ಹೇಳಬೇಕು. ಅವೆಲ್ಲ ಆದ್ಮೇಲೆನೆ ನಿಮಗೆ ಅಲ್ಲಿ ಸಕ್ಸಸ್ ಅಂತ ಬಂದಾಗ ಅಲ್ಲಿ ಯೋಗನ ನೋಡ್ತೀವಿ. ಸೊ ಅಸ್ಟ್ರಾಲಜಿ ಈಸ್ ಎ ಡಿರೈವೇಟಿವ್ ಆಫ್ ಯೋಗ್ಯತೆ ಪ್ಲಸ್ ಯೋಗ ಈಸ್ ಈಕ್ವಲ್ ಟು ರಿಸಲ್ಟ್. either of the two fails, result is failed.
ಬರೀ ಯೋಗದಿಂದನೇ ಯಾರು ಉದ್ಧಾರ ಆಗಿಲ್ಲ. ಬರೀ ಯೋಗದಿಂದನೇ ಆಗಿರೋದು ಯಾರು ಗೊತ್ತಾ? ಬರೀ ಯೋಗದಿಂದನೇ, ಯೋಗ್ಯತೆ ಇಲ್ಲದೆ ತುಂಬಾ ರಿಚ್ ಕ್ಲಾಸು ಅವ್ರ ಮಕ್ಕಳು ಏನು ಕೆಲಸ ಮಾಡಲ್ಲ, ಏನೂ ಮಾಡಿಲ್ಲ, ಏನೇನೋ ಮಾಡಿದ್ವಿ, ಸರಿಯಾಗೇ ಮಾಡಿಲ್ಲ, ಬರೀ ಫ್ರೆಂಡ್ಸು ಅಲ್ಲಿ ಇಲ್ಲಿ ತಿರುಗಿ. ಅವನಿಗೆ ಯೋಗ ಇರೋದ್ರಿಂದ ಹುಟ್ಟಿರತಕ್ಕಂಥ ಒಂದು ಸ್ಥಾನದಿಂದ ಏನಾಗುತ್ತೆ, ಯಾವುದೋ ಒಂದು ಬಿಸ್ನೆಸ್ ಹಾಕೊಟ್ವಿ, ಪೆಟ್ರೋಲ್ ಬಂಕ್ ಹಾಕೊಟ್ವಿ, ಅದು ಹಾಳಾಯ್ತು. ಇದು ಯೋಗ. ಯೋಗ್ಯತೆ ಇದ್ದಿದ್ರೆ ಅದನ್ನ ಡಬಲ್ ಮಾಡ್ತಾನೆ, ಬರೀ ಯೋಗ ಇದ್ರೆ ಹಾಳು ಮಾಡ್ತಾನೆ. ನೆಕ್ಸ್ಟ್ ಯಾವ್ದೋ ಬಾರ್ ಹಾಕೊಟ್ವಿ ಸರ್, ಒಳ್ಳೆ ಬಾರು ಎಲ್ಲ ನಡೆಸ್ತಾ ಇದ್ವಿ, ಅದನ್ನೂ ಮುಚ್ಚೋಯ್ತು. ಎಲ್ಲರೂ ಹೇಳ್ತಾರೆ ಬಾರ್ ಹಾಕಿದ್ರೆ ಏನೋ ಸಿಕ್ಕಾಪಟ್ಟೆ ದುಡ್ಡು ಅಂತ, ಸರಿಯಾಗಿ ಕುತ್ಕೊಂಡಿಲ್ಲ. ಅಲ್ಲಿ ಯಾರಿಗೋ ಮ್ಯಾನೇಜರ್ ಬಿಟ್ಟು ಹೋಗ್ತಾನೆ, ಅವ್ನು ದುಡ್ಡು ಹೊಡೆದ, ಅಲ್ಲಿ ಲಾಸ್ ಆಯ್ತು, ಕ್ಲೋಸ್ ಆಯ್ತು. ಯೋಗ ಇತ್ತು, ಯೋಗ್ಯತೆ ಮಾಡ್ಕೊಂಡಿಲ್ಲ. ಇನ್ನೊಂದು ಯಾವ್ದೋ ಫ್ಯಾಕ್ಟ್ರಿ ಇತ್ತು ಸರ್, ಫ್ಯಾಕ್ಟ್ರಿ ನಮ್ದು ಯಾವ್ದೋ ಫ್ರೆಂಡ್ ಹಾಕೊಟ್ವಿ, ಮಾಡಿದ್ವಿ, ಅಲ್ಲಿ ಬೆಳಿಗ್ಗೆ 11 ಗಂಟೆಗೆ ಹೋಗ್ತಾನೆ, 4 ಗಂಟೆಗೆ ಬಂದ್ಬಿಡ್ತಾನೆ. ಯೋಗ ಇತ್ತು, ಯೋಗ್ಯತೆ ಇಲ್ದಿರೋದು ಅದು ಹೋಯ್ತು. 2 ಡಿಫ್ರೆಂಟ್ ಥಿಂಗ್ಸ್. ಸೊ ಇದಿದ್ರೂ ಇದು ಬೇಕು, ಇದಿದ್ರೂ ಅದು ಬೇಕು, ಎರಡೂ ಬೇಕು. ಬ್ರೇಕ್ ಆದ್ಮೇಲೆ ಬರೋಣ. All our life events are based on the planetary position in the Kundali, and it changes with the Dasha Bhukti. Astrology is an ancient subject which helps predict future, and with simple remedies we can overcome the tough times. If you're interested in learning astrology, here is a golden opportunity to learn through Zoom app live sessions. It's a 20 days online course. Morning batch is from 10 to 11 and evening batch is from 10:30 to 11:30 p.m. Already 60,000 plus students have learned astrology from Pandit Dinesh Guruji and predicting their future, and many have taken this as their profession also. For further details and for registration, contact Nakshatra Nadi. Thank you. ಓಕೆ, ವೆಲ್ಕಮ್ ಬ್ಯಾಕ್. ನಮಸ್ಕಾರ. ಕರೆ ತಗೊಳ್ಳೋಣ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ, ನಾವು ಪ್ರಶ್ನಾಶಾಸ್ತ್ರ ಕೇಳ್ತೀನಿ ಗುರುಜಿ. ಹೇಳಿ. 1 to 240 ಒಂದು ನಂಬರ್ ಹೇಳಿ. 66 ಗುರುಜಿ. ಏನ್ ವಿಚಾರ? ಗುರುಜಿ, ನಾನು ಜಾಬ್ಸ್ ಅಪ್ಲೈ ಮಾಡ್ತಾ ಇದೀನಿ, ಅಬ್ರಾಡ್ ಹೋಗೋಣ ಅಂತ. ಅದು ಯಾವಾಗ ಆಗುತ್ತೆ, ಆದ್ರೆ ಅನುಕೂಲವಾಗಿರುತ್ತಾ ಅಂತ ಹೇಳ್ಬೇಕಿತ್ತು ಗುರುಜಿ ನೀವು. ಸರಿ, 9th ಕಸ್ಪ್ ಅಂತ ನೋಡ್ತೀವಿ. ಆ 9th ಕಸ್ಪು ಟ್ರಾವೆಲ್ ಇಂಡಿಕೇಶನ್ ಮಾಡ್ಬೇಕು ಮೊದಲು. 9th ಕಸ್ಪು ಚಂದ್ರ ಬಂದಿದೆ, ಚಂದ್ರನ ಕಾಂಬಿನೇಷನ್ ನೋಡೋಣ. ಜಾಬ್ ಅಲ್ಲಿ ಸೂರ್ಯ ಚಂದ್ರ, ಚಂದ್ರನಲ್ಲಿ 12 ಟ್ರಾವೆಲ್ ಇಂಡಿಕೇಶನ್ ಇದೆ, 10 + 8 ಅಬ್ಸ್ಟಕಲ್ಸ್ ತೋರಿಸ್ತಾ ಇದೆ ಟ್ರಾವೆಲ್ಗೆ. ತುಂಬಾನೇ ಅಡಚಣೆ, ಇವತ್ತು ಬರುತ್ತೆ ಅವತ್ತು ಬರುತ್ತೆ, ಯಾವ್ದಾದ್ರು ಒಂದು ರೀತಿ ಅಡಚಣೆ. ಫಸ್ಟ್ ಇಲ್ಲಿ ಅಡಚಣೆಗೆ ಶನಿಕಾರಕ ಆಗಿರ್ತಕ್ಕಂಥದ್ದು. ಎಳ್ಳೆಣ್ಣೆಯನ್ನ ದಾನ ಮಾಡಿ. ಚಂದ್ರ 12ನೇ ಮನೆ ತೋರಿಸ್ತಾ ಇದೆ, ಟ್ರಾವೆಲ್ ತೋರಿಸ್ತದೆ. ಡೆಫಿನೆಟ್ಲಿ ಚಂದ್ರ ಇಸ್ ವೆರಿ ಗುಡ್. ಓಂ ಸೋಮ್ ಸೋಮಾಯ ನಮಃ ಅಂತ ಹೇಳ್ಕೊಳ್ಳಿ. ಸ್ವಲ್ಪ ಅಬ್ಸ್ಟಕಲ್ಸ್ ಇಂದ ಮುಂದೆ ನೋಡೋಣ. ಗುರು ಕಾಂಬಿನೇಷನ್ ಅಲ್ಲಿ ಭುಕ್ತಿ, ಶನಿ 9th ಹೌಸ್ ತೋರಿಸ್ತಾ ಇದೆ. ಗುರು ಮತ್ತೆ ಸ್ಯಾಟರ್ನ್ ಕನ್ಸಿಡರೇಷನ್ ಮಾಡಿದ್ರೆ ನಾನು ಮ್ಯಾಕ್ಸಿಮಮ್ ಪೀರಿಯಡ್ ತಗೋಬೇಕು. ಆಮೇಲೆ ವೀಸಾ ಗೀಸಾ ಕಾಂಬಿನೇಷನ್ಸ್ ಎಲ್ಲ ಸ್ವಲ್ಪ ಡೀಟೇಲ್ ಆಗಿ ನೋಡೋದ್ರಿಂದ 2026 ಆಗಸ್ಟ್ ಒಳಗಡೆ ಹೋಗೋ ಸಾಧ್ಯತೆ ಇರುತ್ತೆ. ನಮಸ್ಕಾರ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ ಸರ್, ನಮಸ್ಕಾರ. ಹೇಳಿ. ನಮಸ್ಕಾರ ಸರ್, ನಮ್ಮ ತಂಗಿಗೆ ಮದುವೆ ಸೆಟ್ ಆಗಿದೆ. ಹುಡುಗನ ಜೊತೆ ಮದುವೆ ಮಾಡಿದ್ರೆ ಲೈಫ್ ಚೆನ್ನಾಗಿರುತ್ತಾ ಇಲ್ವ ಅಂತ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರ ಚೆನ್ನಾಗಿಲ್ಲ ಅಂತಂದ್ರೆ ಕ್ಯಾನ್ಸಲ್ ಮಾಡೋಣ, ಏನು ಕರೆಕ್ಟ್ ಆಗಿ ಅದು ಹೇಳ್ಬೇಕು ನಂಗೆ. ಸರ್, ಅದು ನೀವು ಹೇಳಿದ್ ನಿಜ ಆಗುತ್ತೆ. ಸೊ ಹಂಗಾಗಿ ಮುನ್ನೆಚ್ಚರಿಕೆ ಇರ್ಬೇಕಲ್ವಾ ಸರ್, ಅದಕ್ಕೋಸ್ಕರ. ನಾವ್ ಹೇಳಿದ್ ನಿಜ ಹಾಕ್ಬಿಟ್ಟು ಅಂದ್ಬಿಟ್ಟು ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ರೆ ನಾವೇನ್ರಿ ಅಲ್ಲಿಗೆ ಹೋಗ್ಬೇಕು? ಫಸ್ಟೇ ಸುಳ್ಳು ಕೇಸ್ಗಳು ಎಷ್ಟೊಂದು ನಮ್ಮಲ್ಲಿ ಬಿದ್ದವೆ ಲೈಫಲ್ಲಿ. ಎಲ್ಲ ಕಳ್ ಕೇಸು ಸುಳ್ಳು ಕೇಸ್ ಹಾಕೊಂಡು ನಮ್ಗೆ ಲೈಫ್ ಹಾಳು ಮಾಡೋರೆ. ರಾಮ ಕೃಷ್ಣ ಅಂತ ನಾವಿದೀವಿ. 1 to 240 ನಂಬರ್ ಹೇಳಿ. ಗ್ರಹಗಳ ಮೇಲೆ ನೀವು ಭಾರ ಇಡ್ಬೇಕಷ್ಟೇ. ಓಕೆ, ನಂಬರ್ 1. ಯಾಕಂದ್ರೆ ನಿಮ್ಮ ಉದ್ದೇಶ ಏನು ಅಂತ ನಮ್ಗೇನು ಗೊತ್ತು? ನಿಮ್ಮ ಉದ್ದೇಶ ಕೆಟ್ಟದಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ನಾನು ಹೇಳೋದು ತಪ್ಪಾಗ್ಬಿಡ್ತದೆ. ಈಗ ಎದುರುಗಡೆ ಮನೆ ಹುಡುಗಿ ಮದುವೆ ಆಗುತ್ತಾ ಅಂತ ಕೇಳ್ಬಿಡ್ತಾರೆ. ಅವ್ರಿಗೆ ಉದ್ದೇಶ ಅವಳು ಹಾಳಾಗ್ಲಿ, ಬೇಗ ಓಡೋಗ್ಲಿ, ಇಲ್ಲಿ ತಂದೆ ಮನೇಲಿ ಇರಬಾರ್ದು ಅಂತ ಇರ್ತದೆ. ಅದೆಲ್ಲ ನಿಮ್ಮ ಪರ್ಸನಲ್ ಉದ್ದೇಶಗಳು. ಅದ್ರ ಮೇಲೆ ಇದು ಬರುತ್ತೆ, ಒಳ್ಳೇದು ಕೆಟ್ಟದ್ದು. ಅದು ಮಾತ್ರ ನಿಮ್ಗೆ ಹೇಳ್ತೀನಿ, ನಮ್ಮ ಮೇಲೆ ಡಿಪೆಂಡ್ ಆಗಲ್ಲ. ಉದ್ದೇಶಗಳು ಒಳ್ಳೇದಿದ್ರೆ ಕರೆಕ್ಟಾಗಿ ಹೇಳ್ತವೆ. 7ನೇ ಮನೆ ಬುಧ ಬಂದಿದೆ. ಬುಧನ ಕಾಂಬಿನೇಷನ್ ಅಲ್ಲಿ 12, 4, 12 ಬಂದಿರೋದ್ರಿಂದ ಇದು ಎಲ್ಲಾದ್ರೂ ಒಂದ್ಸತಿ ಹಿಂದೆ ಯಾರಿಗಾದ್ರೂ ಇಬ್ರಲ್ಲೊಬ್ರಿಗೆ ಎಂಗೇಜ್ಮೆಂಟ್ ಸ್ವಲ್ಪ ಕಟ್ಟಾಗಿರುತ್ತೆ, ಅಥವಾ ಯಾರು ನೋಡಿ ಅದು ಕಟ್ಟಾಗಿ ಈಗ ಸ್ವಲ್ಪ ಸದ್ಯಕ್ಕೆ ಬುಧನ ಕಾಂಬಿನೇಷನ್ 12 ಇರೋದ್ರಿಂದ ಸ್ವಲ್ಪ
ಸಪರೇಷನ್ ಕಾಂಬಿನೇಷನ್ ಸ್ವಲ್ಪ ದಿವಸಗಳಾದ್ರೆ ಸ್ವಲ್ಪ ವರ್ಷಗಳಾದ್ಮೇಲೆ ತೋರಿಸ್ತಾ ಇದೆ. 12ನೇ ಮನೆ ಸ್ವಲ್ಪ ಇದಾಗ್ತಕ್ಕಂಥದ್ದು, ಬಟ್ ಆದ್ರೆ ಇಂಟ್ಯಾಕ್ಟ್ ಇರುತ್ತೆ, ತೊಂದರೆ ಇಲ್ಲ. ನಾನು ಹೇಳಿದ ಅರ್ಥ ಆಗಿದೆಯಾ ಅಂತ ಅನ್ಸುತ್ತೆ. ಏನು ಮಾತಾಡಿಲ್ಲ, ಕರೆಕ್ಟ್ ಅಂತೆ ಬಿಡಿ. ಮಾತಾಡಿಲ್ಲ ಅಂದ್ರೆ ಕರೆಕ್ಟ್ ಅಷ್ಟೇ. ನಮಸ್ಕಾರ, ಹೇಳಿ. ಹಲೋ ಹೇಳಿ. ಹಲೋ, ಕೇಳಿಸ್ತಾ? ನೀವು ಅಲ್ಲಿ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಮ್ಯೂಟ್ ಮಾಡ್ಬಿಟ್ಟಿದ್ದೀನಿ ಸರ್. ಅಯ್ಯೋ, ಹಲೋ ಹಲೋ, ನೆಕ್ಸ್ಟ್ ಕಾಲ್ ಕೊಡಿ. ಟಿವಿ ವಾಲ್ಯೂಮ್ ಮ್ಯೂಟ್ ವಾಲ್ಯೂಮ್ ಕಮ್ಮಿ ಮಾಡಿದಾರಂತೆ. ಅವ್ರ ಮನೇದು ಇಲ್ಲೇ ನಮ್ಗೆ ಕೇಳಿಸ್ತಾ ಇದೆ. ಅಯ್ಯೋ ಕತೆ, ಟಿವಿ ವಾಲ್ಯೂಮ್ ಕಮ್ಮಿ ಮಾಡ್ಬಿಟ್ಟಿದಾರಂತೆ. ಮುಂದಿನ ಕರೆಗೆ ಹೋಗಿ. ನಮಸ್ಕಾರ. ಮಾತಾಡಿ. ಲೈನಲ್ಲಿ ಇದ್ದೀರಾ? ಹಲೋ, ಮಾತಾಡಿ ಸರ್, ಬೇಗ. ಮಲ್ಕೊಂಡಿದ್ದೀರಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ. ನಾನು ಹೆಂಗ್ ಹೇಳ್ತೀನಿ ಹಂಗೆ ಹೇಳ್ತಾರೆ. ಈ ಗುಡ್ ನೈಟ್ ಟೈಮ್ ಹೇಳಿ. ಯಾರು ಕೇಳ್ಬೇಕು? ಡೇಟ್ ಆಫ್ ಬರ್ತ್ ಹೇಳ? ಏನ್ ಬೇಕಾದ್ರೆ ಹೇಳಿ. 14 May 1982. ಟೈಮ್ ರಾತ್ರಿ 12:15. ಅಂದ್ರೆ 13ನೇ ತಾರೀಕು ರಾತ್ರಿ, 14ನೇ ತಾರೀಕು ಬೆಳಿಗ್ಗೆನಾ? 14ನೇ ತಾರೀಕು ಬೆಳಿಗ್ಗೆ. ಓಕೆ. ಹುಟ್ಟಿದ ಊರು? ಶಿಗ್ಗಾಂವ್ ರೂರಲ್. ಪ್ರಶ್ನೆ? ಜಾಬ್ ಮಾಡ್ತಾ ಇದ್ದೀನಿ, ಅದನ್ನ ಕಂಟಿನ್ಯೂ ಮಾಡ್ಲಾ ಅಥವಾ ಬಿಸ್ನೆಸ್ ಮಾಡ್ಲಾ ಅಂತ ಕೇಳ್ಬೇಕಾಗಿತ್ತು. ಚಿಕ್ಕಾಂವ್ ಏನ್ ಸ್ಪೆಲ್ಲಿಂಗ್ ಗೊತ್ತಾಗ್ತದೆ? CHI SHIGG. SHI ಬರುತ್ತಾ? ಸಿ ಬರಲ್ವಾ? ಇಲ್ಲ SHI. ಶಿಗ್ಗಾಂವ್ ಮಹಾರಾಷ್ಟ್ರ ಬರ್ತಾ ಇದೆ. ಇಲ್ಲ SHIGG AON. ಬಂತು. ಶಿಗ್ಗಾಂವ್. ನಾನು ಚಿಕ್ಗಾಂವ್ ಅಂತ ಹಾಕೊಂಡಿದ್ದೀನಿ. ಶಿಗ್ಗಾಂವ್. ಓಕೆ. ನಿಮ್ದು ಕನ್ಯಾ ರಾಶಿ ಬರ್ತಾ ಇದೆ. ಕನ್ಯಾ ರಾಶಿಲಿ ಚಿತ್ತಾ ನಕ್ಷತ್ರ ಬರ್ತಾ ಇದೆ. ಮಕರ ಬರುತ್ತೆ ನೋಡಿ. ಒಂದ್ ನಿಮಿಷ. 14 May 1992 ತಾನೆ? 82. 82ನಾ? 92 ಹಾಕಿ. ಅದಕ್ಕೆ ಒಂದ್ಸತಿ ಚೆಕ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ಪ್ರಶ್ನಾಶಾಸ್ತ್ರ ನಾವು ಕೇಳಕ್ ಹೋಗಲ್ಲ, ನಂಬರ್ ಕೇಳ್ಕೊಬೇಕಷ್ಟೇ. ಸೊ ಇದ್ರ ಪ್ರಕಾರ ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ. ರಾಹು ದಶೆ ಮುಗಿದು ಗುರುದಶೆ ಪ್ರಾರಂಭವಾಗಿದೆ. ಗುರುದಶ 6ನೇ ಮನೆ 9ನೇ ಮನೆ. ಖಂಡಿತ ಮಾಡ್ಬೋದು ಸರ್, ಸಕ್ಸಸ್ ಆಗತ್ತೆ. ಖಂಡಿತ ಮಾಡ್ಬೋದು. ಟ್ರಾವೆಲಿಂಗ್ ಜಾಬು, ಓಡಾಡೋ ಬಿಸ್ನೆಸ್ ಅಂತದ್ ಮಾಡಿ ಸರ್, ಸಕ್ಸಸ್ ಆಗತ್ತೆ. ಓಡಾಡಬೇಕು ಆ ಜಾಬಲ್ಲಿ, ಅರ್ಥ ಆಯ್ತಾ? ಓಕೆ, ಸರಿ ಸರ್, ಸರಿ. ಸಕ್ಸಸ್ ಗುರುನಲ್ಲಿ ತೋರಿಸ್ತದೆ. ಶನಿನಲ್ಲಿ ಸ್ವಲ್ಪ ಚೆನ್ನಾಗಿಲ್ದೇ ಇರೋದ್ರಿಂದ ಸ್ವಲ್ಪ ಶನಿದೊಂದು ನೋಡ್ಕೊಂಡ್ ಬಂದ್ಬಿಡ್ತೀನಿ. 2036 ಇರೋದ್ರಿಂದ ಎಂಡಿಂಗ್ ಅಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಒಂದ್ 3-4 ವರ್ಷ ಎಂಡಿಂಗ್ ಅಲ್ಲಿ ಈಗಲೇ ವಾರ್ನಿಂಗ್ ಮಾಡ್ತೇವೆ. ಯಾಕಂದ್ರೆ ಶನಿ ಕ್ಯಾರಿ ಮಾಡಲ್ಲ. ನೀವು ದುಡ್ಡು ಮಾಡಿರೋದೆಲ್ಲ ಇಲ್ಲಿ ನಷ್ಟ ಮಾಡ್ತಾನೆ ಶನಿ. ಸೊ ಬಂದಿದ್ದೆಲ್ಲ ನೀವು ದಯವಿಟ್ಟು ನಿಮ್ ತಾಯಿಗೋ, ನಿಮ್ ತಂದೆಗೋ, ನಿಮ್ ಹೆಂಡತಿಗೋ ಕೊಟ್ಬಿಡಿ. ಓಕೆ, ಡನ್. ಮುಂದಿನ ಕರೆಗೋಣ. ಸೊ ಅಲ್ಲಿ ದಶದಲ್ಲಿ ದುಡ್ಡು ಬರುತ್ತೆ ಅಂತ ತೋರಿಸುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ನೆಕ್ಸ್ಟ್ ದಶದ್ ನೋಡಲ್ಲ. ಅದೇ ಪ್ರಾಬ್ಲಮ್ಮು. ಎಷ್ಟೋ ಜನ ಬಂದು ಹೇಳ್ತಾರೆ, ಸರ್ 15 ವರ್ಷ ಲಕ್ಷಗಟ್ಲೆ ನೋಡ್ಬಿಟ್ಟೆ ಸರ್, ಅದೇನೋ ಗೊತ್ತಿಲ್ಲ, ಯಾವ್ದೋ ಒಂದು ಪ್ರಾಜೆಕ್ಟ್ ಹಾಕ್ಬಿಟ್ಟೆ ಸರ್, ದುಡ್ಡು ಮಾಡಿದ್ದೆಲ್ಲ ಹೊಟ್ಟೋಯ್ತು ಸರ್. ಜ್ಯೋತಿಷ ಕಲೀರಿ, ತಿಳ್ಕೊಳ್ಳಿ. ಯಾವ ಬುಕ್ತಿಲಿ ಸ್ವಲ್ಪ ಲಾಸ್ ಆಗ್ತಾ ಇರುತ್ತೋ ನೋಡ್ಕೊಳ್ಳಿ. ಇಂಥ ಜಾತಕಕ್ಕೆ ನಾವೇನ್ ಸಜೆಸ್ಟ್ ಮಾಡ್ತೀವಿ, ನಿಮ್ಮ ಕೈಯಲ್ಲಿ ದುಡ್ಡು ಇಟ್ಕೋಬೇಡಿ. 10 ರೂಪಾಯಿ ಹಾಕಿದ್ವಿ, 15 ರೂಪಾಯಿ ಬಂತಾ, 10 ರೂಪಾಯಿ ಮತ್ತೆ ಹಾಕೊಳ್ಳಿ. 5 ರೂಪಾಯಿ ನಿಮ್ಮ ಹೆಂಡತಿ ಹೆಸರಲ್ಲೋ ನಿಮ್ಮ ತಾಯಿ ಹೆಸರಲ್ಲೋ ಸ್ವಲ್ಪ ನೋಡ್ಕೊಂಡು, ಅವ್ರ ಜಾತಕ ನೋಡ್ಕೊಂಡು ಹಾಕಿ. ಅಲ್ಲೂ ಉಳಿಬೇಕಲ್ಲಿ. ಅವ್ರು ತಗೊಂಡು ಏನೋ ಮಾಡಿದ್ರೆ, ಇದು ಯಾರಿಗೋ ಇನ್ನೊಬ್ರಿಗೊಬ್ರು ಕೊಟ್ಟಿದ್ದೆ, ಬಹಳ ದೊಡ್ಡದೊಂದು ಕತೆಗಳೇ ಆಗೋಗಿತ್ತು ಆ ಸಂಸಾರದ್ದು. ಈಗ ಸಮಯದ ಅಭಾವದಿಂದ ಬೇಡ, ಮುಂದೆ ಹೇಳ್ತೀನಿ ನಾನು ಏನಾಯ್ತು ಅಂತ. ಅವ್ರ ಪಾಪ ಜಾತಕ ಮುಂದೆ ಚೆನ್ನಾಗಿಲ್ಲ ಸರ್, ಈಗ ಈವರೆಗೂ ಪೀರಿಯಡ್ ಇದೆ, ಆ ದುಡ್ಡೆಲ್ಲ ಬೇರೆಯವ್ರು ಕೊಡಿ ಅಂತ ಹೇಳಿದಾಗ ಎಷ್ಟು ವರ್ಷಾಗಿ ಹೋಯ್ತು ಅಂತಂದ್ರೆ ನನಗೂ ಒಂದು ಅನುಭವ ಬಂದ್ಬಿಡ್ತು. ಒಂದು ವಿಚಾರ ಹೇಳ್ತೀನಿ. ಯಾರೋ ಒಬ್ರು ಬಿಲ್ಡರು, ಸರ್ ತುಂಬಾ ದುಡ್ಡು ಮಾಡೋ ಯೋಗ ಇದೆ ಸರ್, ಇನ್ನೊಂದು 5 ವರ್ಷ 6 ವರ್ಷ ಮುಗಿದೋಗುತ್ತೆ, ಅದಾದ್ಮೇಲೆ ನೋಡ್ತಾ ಇದ್ರೆ ದುಡ್ಡುಗಳೆಲ್ಲ ಲಾಸ್ ಆಗೋ ಕಾಂಬಿನೇಷನ್ ಇದೆ ಅಂತಂದ್ರು. ಸರ್ ಬಂದಿದ್ದ ದುಡ್ಡೆಲ್ಲ ನಿಮ್ ವೈಫಲ್ಲಿ ಹಾಕಿ ಸರ್ ಅಂತಂದ್ರು. ಆಯ್ತು, ಈ ಸ್ಟೋರಿ ಹೇಳ್ತೀನಿ ನಿಮ್ಗೆ, ಇದು ನಿಜವಾದ ನಡೆದಿರೋ ಸ್ಟೋರಿ. ಸರ್ ನೀವು ಹೇಳ್ದಂಗೆ ಎಲ್ಲ ಮಾಡ್ತಾ ಇದೀವಿ ಅಂತ ಹೇಳಿ ಆಮೇಲೆ ಆ ದಶಾ ಮುಗಿದು 1 ವರ್ಷಕ್ಕೆ ಬಂದ್ಬಿಟ್ರು. ಸರ್ ನೀವು ಹೇಳ್ದಂಗೆ ಎಲ್ಲ ಕರೆಕ್ಟ್ ಆಯ್ತು ಸರ್, ಆ ದಶಾ ಮುಗೀತು,
ದುಡ್ಡೆಲ್ಲ ನಮ್ಮ ವೈಫ್ ಸ್ವಲ್ಪ ಹಾಕಿದ್ದೆ. ಲಾಸ್ಟ್ ಒಂದು 20% ಏನೋ ಆಗತ್ತೆ ಅಂತ ಹೇಳಿ ಯಾರಿಗೋ ಕೊಟ್ಟೆ 20 ಲಕ್ಷ ಕೈ ಇದಾಯ್ತು ಸರ್. ಅದ್ರ ಬಗ್ಗೆ ಯೋಚನೆ ಇಲ್ಲ ಸರ್, ನನ್ನ ಜಾತಕದಲ್ಲಿ ಇತ್ತು. ಅದ್ರ ಒಂದು ದೊಡ್ಡ ಸಮಸ್ಯೆ ಆಗಿದೆ ಸರ್. ನಾನು ಏನು ದುಡ್ಡು ಕೊಟ್ಟನೋ ನನ್ನ ವೈಫ್ಗೆ ಅಲ್ಲೂ ಲಾಸ್ ಆಗ್ಬಿಟ್ಟಿದೆ. ಹೇಗೆ ಸರ್ ಅವ್ರಿಗೆ ಇದನ್ನೆಲ್ಲ ಕೂಡಿಟ್ಕೋ ಅಂತ ಹೇಳಿದ್ರೆ, ನಮ್ಮ ವೈಫ್ ಅವರು ಗೊತ್ತಿಲ್ದಂಗೆ ಅವ್ರ ತಮ್ಮನಿಗೆ ಯಾವುದೋ ಚೀಟಿ ಎತ್ತಬೇಕು, ಇದೆತ್ತಬೇಕು ಅಂತ ಹೇಳಿ 80 ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದಾಳೆ. ಯಾವುದೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ಕೊಟ್ಟಿದ್ದಾಳೆ. ಇವಳು ನಂಬಿ ತಮ್ಮ ತಾನೆ ಅಂತ 80 ಲಕ್ಷ ಕೊಟ್ಬಿಟ್ಟಿದ್ದಾಳೆ. ಅವಳು ಜಾತಕ ಅವತ್ತು ನೋಡಿದಾಗ 8-12 ಕೂತಿತ್ತು. ಇಲ್ಲಿಂದನೂ ಲೀಕ್, ಅಲ್ಲಿಂದನೂ ಲೀಕ್. ಏನೇನೆಲ್ಲ ಆಟ ಆಡಿಸ್ತಾನೆ ಭಗವಂತ. ಕಷ್ಟ. ನಾನೇನು ಹೇಳಕ್ಕಾಗಲ್ಲ ಸರ್, ನಿಮ್ದೇನ್ ತಪ್ಪಿಲ್ಲ ಸರ್, ನಂದೇ ತಪ್ಪು. ನಮ್ ಹೆಂಡತಿದು ನೋಡ್ಬೇಕಾಗಿತ್ತು, ಯಾಕಂದ್ರೆ ಅವಳು ಉಳಿಸ್ಕೊಳ್ತಾಳೋ ಇಲ್ವಂತ ಅದನ್ನು ನೋಡಿದ್ರೆ ನಾವು ನಮ್ಮ ತಾಯಿಗಾರ ಹಾಕ್ತಾ ಇದ್ವಿ, ನಮ್ಮ ಮಕ್ಕಳದಾರ ಹಾಕ್ತಾ ಇದ್ವಿ. ಇನ್ನೊಂದು ಏನಾದ್ರು ಪ್ಲಾನ್ ಮಾಡ್ಬೋದಾಗಿತ್ತು. ನಾನು ನೀವು ಹೇಳ್ದಂಗೆ ಅಲ್ಲಿಗೆ ಹಾಕೋಣ, ಒಂದು ಸಣ್ಣ ಫೀಸ್ ಅವತ್ತು ಕೊಟ್ಬಿಟ್ಟಿದ್ರೆ ನಿಮಗೆ ಹಿಂಗೆ ಮಾತಾಡೋದು. ಒಂದು ಸಣ್ಣ ಫೀಸ್ ಅವತ್ತು ಕೊಟ್ಬಿಟ್ಟಿದ್ರೆ ಅಥವಾ ಕಲ್ತು ಬಿಟ್ಟಿದ್ರೆ ನೀವು ಹೇಳಿದ್ರೆ ಕಲೀರಿ ಅಂತ ಕ್ಲೀನಾಗಿ ಎಲ್ಲಾರ್ದು ನೋಡ್ಕೊಟ್ಟು ಯಾರ ಹತ್ರ ಪಾರ್ಕ್ ಮಾಡೋಣ. ನಂದ್ರಲ್ಲಿ ಇಲ್ಲ ಅಂತಂದ್ರೆ ಅವ್ರದ್ರಲ್ಲಿ ಪಾರ್ಕ್ ಮಾಡೋಣ, ನೆಮ್ಮದಿಯಾಗಿರ್ಬೋದು. ನಂದ್ರಲ್ಲಿ ಇಲ್ಲ ಅನ್ಕೊಳ್ಳೋಣ, ನಂದು ಇರೋದೆಲ್ಲ ಸೆಟ್ ಅಲ್ಲಿಗೆ ಹೋಗ್ಬಿಡ್ಲಿ. ತಲೆ ಚಚ್ಕೊಂಡು ಹೋದ್ರು. ನನಗೂ ಏನ್ ಮಾಡೋಕ್ಕಾಗಿಲ್ಲ. ಐ ಆಲ್ಸೋ ಸೆಟ್ ಸಾರಿ ಸರ್, ನಾನು ಅದನ್ನ ಕೇಳಬೇಕಾಯ್ತು, ಬೇಡವಾ ತಗೊಳ್ಳಿ ಇನ್ನೊಂದು ಅದನ್ನು ನೋಡ್ಕೊಳ್ಳಿ, ಹೇಳಕ್ಕಾಗಿಲ್ಲ. ಕಷ್ಟ. ಸೊ ಮೆನಿ ಸ್ಟೋರೀಸ್ ಬರುತ್ತೆ. ಮೇಲಿರೋನು ಹೆಂಗೆ ಇಡ್ತಾನೋ ಗೊತ್ತಿಲ್ಲ, ಹೆಂಗ್ ಬೇಕಾದ್ರೂ ಟ್ವಿಸ್ಟ್ ಅಂಡ್ ಟರ್ನ್ ಮಾಡ್ಬಿಡ್ತಾನೆ. ನಾನು ಹೇಳ್ದಲ್ಲ ನಿಮಗೆ, ನಮ್ಮನ್ನು ಬಿಡ್ಲಿಲ್ಲ 2018ರಲ್ಲಿ. ಆಟಾಡ್ಸಿ ಟ್ವಿಸ್ಟ್ ಮಾಡಿ ಮಾಡದೇ ಇರೋ ಒಂದು ವಿಚಾರಕ್ಕೆ ಮಾಡಿದೀರಾ ಅಂತ ತೋರಿಸಿ ನಮ್ಮ ಮೇಲೆ ಒಂದು ಕೇಸ್ ಬಿದ್ದು ಏನ್ ಮಾಡಕ್ಕಾಗಲ್ಲ. ಲೈಫ್ ಮೂವ್ ಆನ್. ಮುಂದಿನ ಇದಕ್ಕೆ ಹೋಗೋಣ. ಗೊತ್ತಿತ್ತು ಅವತ್ತು ಹಿಂಗಾಗತ್ತೆ ಅಂತ, ಬಟ್ ಅದೇನೊಂದು ಎಲ್ಲೋ ಎದುರುಗಡೆ ನೋಡ್ತಾ ಇದ್ವಿ. ಅಲ್ಲೆಲ್ಲಾರು ಯಾರಾದ್ರೂ ಅವರಿಂದ ಪ್ರಾಬ್ಲಮ್ ಬರ್ತಾ ಅಂತ, ಪಕ್ಕದಿಂದನೇ ಪ್ರಾಬ್ಲಮ್ ಬಂದ್ಬಿಡೋದು ಗೊತ್ತೇ ಇರಲಿಲ್ಲ. ಓಕೆ, ಅದು ಮತ್ತೆ ಚೇಂಜ್ ಆಗುತ್ತೆ ಅಂತ ಅದರದ್ದು ದಶ ನಾವು ನೋಡಿದ್ವಿ. ವಿ ಆರ್ ಹ್ಯಾಪಿ, ಕಂಟೆಂಟೆಡ್. ನಮಸ್ಕಾರ, ಹೇಳಿ ಸರ್. ತೇಜಸ್ ಗೌಡ ಅಂತ. ಏನ್ ಗೌಡ? ಬೆಂಗಳೂರಿಂದ ತೇಜಸ್ ಗೌಡ. ಓಕೆ, ಏನಾಗಿದ್ರಿ ಸರ್ ನೀವು ಇದರಲ್ಲಿ ವಿಧಾನಸೌಧದಲ್ಲಿ? ಸರ್ ಆತರ ಏನಿಲ್ಲ, ನಾನು ಹೇಳಿದ ತಕ್ಷಣ ವರ್ಕ್ ಮಾಡ್ತಿದ್ದೆ ಸರ್. ಏರ್ಪೋರ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಏರ್ಪೋರ್ಟಾ? ಏರ್ಪೋರ್ಟ್. ಎಲ್ಲ ಫ್ಲೈಟ್ ಅಲ್ಲಿ ಕಳ್ಸೋದು, ಮೇಲೆ ಕಳ್ಸೋದು, ಎಲ್ಲಾರು ಮೇಲೆ ಕಳ್ಸಿ ಕೆಳಗೆ ಇಳಿಸೋದು. ಓಕೆ, ಹೌದು ಸರ್. ಎಲ್ಲಿ ಗ್ರೌಂಡ್ ಸ್ಟಾಫಾ ಅಥವಾ ಯಾವ ಸ್ಟಾಫ್ ನೀವು? ಸರ್ ಕಸ್ಟಮರ್ ಸರ್ವಿಸ್. ಕಸ್ಟಮರ್ ಕೇರ್. ಹೌದು ಸರ್. ಕೇರಾ ಸರ್? ಕೇರಾ ಅಂತ ಕೇಳಿದೆ ಸರ್. ಕಸ್ಟಮರ್ ಕೇರ್ ಸರ್. ಹೇಳಿ, ಏನ್ ಕೇಳ್ಬೇಕು ಸರ್? ಜಾಬ್ ಬಗ್ಗೆ ಕೇಳ್ಬೇಕಾಯ್ತು. ಹೇಳಿ. ಪ್ರಶ್ನಾಶಾಸ್ತ್ರಕ್ಕೂ ಅಲ್ಲ, ಜಾತಕನ ಬೇಗ ಹೇಳ್ಬೇಕು, ಟೈಮ್ ಸ್ವಲ್ಪ ಶಾರ್ಟ್. ಪ್ರಶ್ನಾಶಾಸ್ತ್ರ 1 to 249 ಸರ್. 6. ಅದ್ರಲ್ಲಿ ಏನ್ ಕೇಳ್ಬೇಕು ಜಾಬ್ ಅಲ್ಲಿ? ಸರ್ ಗೌರ್ಮೆಂಟ್ ಟ್ರೈ ಮಾಡ್ತಾ ಇದೀನಿ, ಯಾವ್ದು ಆಗ್ತಾ ಇಲ್ಲ. ಇಲ್ಲ ಏವಿಯೇಷನ್ ಎಲ್ಲ ಗ್ರೋತ್ ಆಗುತ್ತಾ ನಂದು, ಇಲ್ಲ ಗೌರ್ಮೆಂಟ್ ಜಾಬ್ ಆಗುತ್ತಾ ಅಂತ ಕೇಳ್ಬೇಕಾಯ್ತು. 6ನೇ ಮನೆ ರಾಹು ರೆಟ್ರೋಗ್ರೇಡು. ರಾಹು ಏನಾದ್ರೂ ಚಂದ್ರ ಮತ್ತೆ ಸೂರ್ಯನ ನಕ್ಷತ್ರದಲ್ಲಿದೆ ಅಂದ್ರೆ ಬುಧನ್ ನಕ್ಷತ್ರದಲ್ಲಿದ್ದಾನೆ. ಅದ್ರ ಜೊತೆಗೆ ಆ ಒಂದು 12ನೇ ಮನೆ ತೋರಿಸ್ತಾ ಇದೆ. ದುಡ್ಡು ಕೊಟ್ಬಿಟ್ರೆ ಇನ್ನೂ ವರ್ಷ ಆಗ್ಬಿಡುತ್ತೆ. ಇದು ಕೇರ್ಫುಲ್ ಆಗಿರಿ, ದುಡ್ಡು ಕಳ್ಕತ್ತೀರಾ ಗೌರ್ಮೆಂಟ್ ಕೆಲಸದಿಂದ. ನೆಕ್ಸ್ಟ್ ಪವರ್ ಪೊಸಿಷನ್ ಹೋಗ್ಬಿಟ್ಟು 10 ಅನ್ನೋದು ಏನಾದ್ರು ಸೂರ್ಯನಲ್ಲಿ ಚಂದ್ರನಲ್ಲಿ ಇದೆಯಾ ಅಂತ ನೋಡ್ತೀವಿ. 2ರಲ್ಲೂ 10 ಅನ್ನೋದು ಇಲ್ಲ. ಆಮೇಲೆ ಸುಮಾರಾಗಿ 11 ಲೆಕ್ಕಕ್ಕೆ ಬರೋದಿಲ್ಲ ಶನಿಲಿ. ನೆವರ್, ನೋ. ಎಲ್ಲ 12 ಜಾಸ್ತಿ ಇದೆ. ನೀವು ಏವಿಯೇಷನ್ ನಲ್ಲಿ ಇರೋದ್ರೆ ಅಲ್ಲೇ ಇರಿ, ಅಲ್ಲೇ ಅಭಿವೃದ್ಧಿ ಆಗತ್ತೆ. 11, 2, 7 ಕಾಂಬಿನೇಷನ್ ತುಂಬಾ ಅದ್ಭುತವಾಗಿ ಬಂದಿರತಕ್ಕಂತ ಒಂದು ಗ್ರಹ ಶುಕ್ರ. ಒಂದು ಜಿರ್ಕಾನ್ ಬಲಗೈಗೆ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತೀರಾ. ಮತ್ತೆ 9 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಒಳ್ಳೇದು. ಥ್ಯಾಂಕ್ ಯು. ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂತ ವಿಚಾರ ಆಯ್ತು. 15,000ದಲ್ಲಿ ನಿಮ್ ಜೀವನ ನೋಡ್ಕೊಳ್ಳಿ. ಎಷ್ಟೋ ನಷ್ಟಗಳು ಸೇವ್ ಆಗುತ್ತೆ. ನಿಮ್ಮಿಷ್ಟ, ನಿಮ್ ಬದುಕು. ಅರ್ಥ ಆಯ್ತಾ? ನನಗೂ ವಿಧಿ ಬಿಡಲ್ಲ, ಆದ್ರೂ ನಾವು ನೋಡ್ಕೊಂಡು ಹುಷಾರಾಗಿರ್ಬೋದು. ಎಸ್, ಡೆಫಿನೆಟ್ಲಿ. ಸರ್ವೇ ಜನ ಸುಖಿನೋ ಭವ. All our life events are based on the planetary position in the Kundali, and it changes with the Dasha Bhukti. Astrology is an ancient subject which helps predict future, and with simple remedies we can overcome the tough times. If you're interested in learning astrology, here is a golden opportunity to learn through Zoom app live sessions. It's a 20 days online course. Morning batch is from 10 to 11 and evening batch is from 10:30 to 11:30 p.m.
Already 60,000 plus students have learnt astrology from Pandit Dinesh Guruji and predicting their future, and many have taken this as their profession also. For further details and for registration, contact Nakshatra Nadi. Thank you.